ಇನ್ನು ಜನವಸತಿ ಪ್ರದೇಶವನ್ನೇ ಟಾರ್ಗೆಟ್ ಮಾಡಿ ಕದನ ವಿರಾಮ ಉಲ್ಲಂಘಿಸ್ತಾ ಇದೆ ಪಾಕ್. ಈ ಕುರಿತು ಟಿವಿ9 ಪ್ರತಿನಿಧಿ ಅಂಕಿತ್ ಭಟ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ನಾನೀಗ ರಜೌರಿ ಪ್ರದೇಶದಲ್ಲಿದ್ದೇನೆ. ಇಲ್ಲಿ ಪಾಕಿಸ್ತಾನದ ಕಡೆಯಿಂದ ಕದನ ವಿರಾಮ ಉಲ್ಲಂಘನೆಯಾಗಿದೆ. ನೀವು ದೃಶ್ಯದಲ್ಲಿ ನೋಡ್ತಿರಬಹುದು. ಜನವಸತಿ ಪ್ರದೇಶದ ಮೇಲೆ ಪಾಕಿಸ್ತಾನ ಗುಂಡಿನ ಮಳೆ ಸುರಿಸಿದೆ. ನೀವು ಇಲ್ಲಿ ನೋಡಬಹುದು, ಗುಂಡಿನ ದಾಳಿಯಿಂದಾಗಿ ಈ ಪ್ರದೇಶದಲ್ಲಿ ಎಷ್ಟೊಂದು ಹಾನಿಯಾಗಿದೆ. ಅದರಲ್ಲೂ ನಿನ್ನೆ ಭಾರತವು ಪಾಕಿಸ್ತಾನದ ವಿರುದ್ಧ ಪ್ರತೀಕಾರ ಪಡೆದಿದೆ. ಪ್ರತೀಕಾರ, ಪಹಲ್ಗಾಮ್ನಲ್ಲಿ ಅಮಾಯಕರು ಬಲಿಯಾಗಿದ್ದಕ್ಕೆ ಪ್ರತೀಕಾರ. ಯಾವ ರೀತಿ ಪಾಕ್ ಇಲ್ಲಿ ಭಯೋತ್ಪಾದನೆ ಹರಡಿತ್ತೋ ಅದರ ವಿರುದ್ಧದ ಪ್ರತೀಕಾರ. 9 ಸ್ಥಳಗಳಲ್ಲಿ ಭಾರತದ ಸೇನೆ ದಾಳಿ ಮಾಡಿದೆ. ಇದರಿಂದ ಪಾಕಿಸ್ತಾನ ಉರಿದುಕೊಂಡಿದೆ. ಗಡಿ ನಿಯಂತ್ರಣ ರೇಖೆಗುಂಟ ಕದನ ವಿರಾಮ ಉಲ್ಲಂಘಿಸಿದೆ. ಜತೆಗೆ ಪಾಕ್ ಫಿರಂಗಿ ಪಡೆ ಜನವಸತಿ ಪ್ರದೇಶದ ಮೇಲೆ ಗುಂಡಿನ ದಾಳಿ ನಡೆಸಿದೆ. ನೀವು ದೃಶ್ಯದಲ್ಲಿ ನೋಡಬಹುದು, ಇಲ್ಲಿರುವ ಮನೆಗಳಿಗೆ ಎಷ್ಟೊಂದು ಹಾನಿಯಾಗಿದೆ. ಇಲ್ಲಿ ನೋಡಿ, ಗುಂಡು ಬಿದ್ದಿರೋದನ್ನ. ಇಲ್ಲಿ ಊರಿನ ಕೆಲ ಜನರಿದ್ದಾರೆ, ಅವರ ಜೊತೆಗೆ ನಾವು ಮಾತನಾಡೋಣ. ಇಲ್ಲಿ ಎಷ್ಟು ಹಾನಿಯಾಗಿದೆ? नुकसान बहुत हुआ है क्योंकि पाकिस्तान ने सिविल रिहायशी एरिया को टारगेट किया है और पुंछ जोरी हाईवे को टारगेट किया है, क्योंकि फौज से पाकिस्तान लड़ नहीं सकता है, लेकिन आम सिविलियन को ये तंग करता है. जिस तरह आपने देखा होगा कई बार स्कूलों में वो टारगेट करता है, इस तरह सिविल लोगों को और खास करके हमारे पुंछ जोरी हाईवे को बाधित करने की कोशिश की गई. ನೀವು ಸೇನೆಯೊಂದಿಗೆ ನಿಂತುಕೊಳ್ತೀರಾ? बिल्कुल सेना के साथ खड़े हैं. हम कहते हैं कि सेना को जिस चीज की जरूरत है हम सदा उनके लिए तैयार हैं, खड़े हैं. हमें भी बुलाएं, हमें बॉर्डर पर लेके जाए, हम खुद लड़ेंगे. ನೀವು ನೋಡಿ, ಇಲ್ಲಿನ ಜನವಸತಿ ಪ್ರದೇಶದಲ್ಲಿರುವ ನಾಗರಿಕರು ಸೇನೆಯೊಂದಿಗೆ ಸಂಪೂರ್ಣ ನಿಂತುಕೊಳ್ತೇವೆ ಅಂತಿದ್ದಾರೆ. ಈ ಪ್ರದೇಶದಲ್ಲಿನ ಸ್ಥಿತಿ ಎಷ್ಟೊಂದು ಉದ್ವಿಗ್ನ, ಯಾವ ರೀತಿ ಗುಂಡಿನ ಚಕಮಕಿ ನಡೆದಿದೆ ಅಂತ ನೋಡಬಹುದು. ಗುಂಡು ಬಿದ್ದಿರೋ ಜಾಗವನ್ನ ಇಲ್ಲಿನ ಗೋಡೆಗಳ ಮೇಲೆ ನೋಡಬಹುದಾಗಿದೆ. ಪಾಕಿಸ್ತಾನ ಯಾವ ರೀತಿಯಾಗಿ ಕದನ ವಿರಾಮ ಉಲ್ಲಂಘಿಸುತ್ತಿದೆ. ಅಲ್ಲದೆ ಜನವಸತಿ ಪ್ರದೇಶವನ್ನೇ ಪಾಕ್ ನೇರವಾಗಿ ಟಾರ್ಗೆಟ್ ಮಾಡುತ್ತಿದೆ. ಕ್ಯಾಮರಾಮನ್ ಅನೂಪ್ ಶರ್ಮಾ ಜೊತೆಗೆ ಅಂಕಿತ್ ಭಟ್, ಟಿವಿ9 ರಜೌರಿ.